ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ದೇಶದ ಗಮನವನ್ನು ತನ್ನ ಕಡೆಗೆ ಸೆಳೆದಿರೋ ರಾಷ್ಟ್ರ ರಾಜಧಾನಿ ದಿಲ್ಲಿ ವಿಧಾನಸಭಾ ಚುನಾವಣಾ ಮತದಾನ ನಡೆದಿದೆ. ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳಿರೋ ದಿಲ್ಲಿಯಲ್ಲಿ 13,766 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿತ್ತು. ಈ ವೇಳೆ ಸಂಜೆ 5 ಗಂಟೆ ವೇಳೆಗೆ ಚುನಾವಣಾ ಆಯೋಗದ ಲೆಕ್ಕದ ಪ್ರಕಾರ 57.70% ಮತದಾನ ಆಗಿದೆ. ಅದರಂತೆ ಈಶಾನ್ಯ ದಿಲ್ಲಿಯಲ್ಲಿ ಅತಿ ಹೆಚ್ಚು 63.83% ವೋಟಿಂಗ್ ಆಗಿದೆ. ಆಗ್ನೇಯ ದಿಲ್ಲಿಯಲ್ಲಿ ಅತಿ ಕಡಿಮೆ 53.77% ಮತದಾನ ಆಗಿದೆ. ಈ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, CJI ಸಂಜೀವ್ ಖನ್ನಾ, ವಿದೇಶಾಂಗ ಸಚಿವ S ಜೈಶಂಕರ್, ದಿಲ್ಲಿ CM ಆತಿಶಿ, ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್, ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಗಂಡ ರಾಬರ್ಟ್ ವಾದ್ರಾ ಸೇರಿದಂತೆ ಹಲವು ಗಣ್ಯರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದಾರೆ. ಅದರಲ್ಲೂ ನ್ಯೂ ಡೆಲ್ಲಿ ಕ್ಷೇತ್ರ ಈ ಬಾರಿ ಹೈ ವೋಲ್ಟೇಜ್ ಕಣ. 2013ರಿಂದಲೂ ನಿರಂತರವಾಗಿ ಕೇಜ್ರಿವಾಲ್ ಇಲ್ಲಿ ಗೆದ್ದು ಬರ್ತಿದ್ದಾರೆ. ಈ ಬಾರಿ ಅವರ ವಿರುದ್ಧ ಬಿಜೆಪಿಯಿಂದ ದಿಲ್ಲಿ ಮಾಜಿ CM ಸಾಹಿಬ್ ಸಿಂಗ್ ವರ್ಮಾರ ಪುತ್ರ ಪರ್ವೇಶ್ ವರ್ಮಾ ಹಾಗೂ ಕಾಂಗ್ರೆಸ್ನಿಂದ 15 ವರ್ಷ ದಿಲ್ಲಿಯಲ್ಲಿ ಅಧಿಕಾರ ನಡೆಸಿದ್ದ ಮಾಜಿ CM ಶೀಲಾ ದೀಕ್ಷಿತ್ ಪುತ್ರ ಸಂದೀಪ್ ದೀಕ್ಷಿತ್ ಕಣಕ್ಕಿಳಿದಿದ್ದಾರೆ. ಇನ್ನು ಕಾಲ್ಕಜಿ ಕ್ಷೇತ್ರದಿಂದ ಈ ಬಾರಿ ಕೂಡ ಸದ್ಯ ದಿಲ್ಲಿ CM ಆಗಿರೋ ಆಪ್ ನಾಯಕಿ ಆತಿಶಿ ಸ್ಪರ್ಧೆ ಮಾಡಿಸಿದ್ದಾರೆ. ಅತ್ತ ಬಿಜೆಪಿಯಿಂದ ರಮೇಶ್ ಬಿಧೂರಿ ಹಾಗೂ ಕಾಂಗ್ರೆಸ್ನಿಂದ ಅಲ್ಕಾ ಲಂಬಾ ಕಣಕ್ಕಿಳಿದಿದ್ದಾರೆ. ಅಗೇನ್ ಇಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ ಇದೆ. ಸೊ ವೋಟಿಂಗ್ ಮುಗಿದಿದೆ. ಶನಿವಾರ ಫಲಿತಾಂಶ ಹೊರಬೀಳುತ್ತೆ. ಆದ್ರೆ ವೋಟಿಂಗ್ ಮುಗಿತಾ ಏನ್ ಬರುತ್ತೆ ಹೇಳಿ? ಎಕ್ಸಿಟ್ ಪೋಲ್, ಚುನಾವಣೋತ್ತರ ಸಮೀಕ್ಷೆಗಳು ಬರ್ತವೆ. ಇದರಲ್ಲಿ ವಿಶೇಷ ಏನು ಅಂದ್ರೆ 3 ಚುನಾವಣೆಗಳ ಬಳಿಕ ಈಗ ಕೇಜ್ರಿವಾಲ್ ಸೋಲ್ತಾ ಇದ್ದಾರೆ, ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ ಕಡೆಗೂ ಅಂತ ಬಹುತೇಕ ಸರ್ವೆಗಳು ಹೇಳ್ತಾ ಇದಾವೆ. ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳಿರೋ ದಿಲ್ಲಿಯಲ್ಲಿ ಪೀಪಲ್ಸ್ ಪಲ್ಸ್ ಸರ್ವೆ ಪ್ರಕಾರ ಬಿಜೆಪಿಗೆ 51ರಿಂದ 60 ಸ್ಥಾನ, ಈ ಮೂಲಕ ಈಸಿಯಾಗಿ 36 ಸ್ಥಾನಗಳ ಬಹುಮತದ ಗಡಿಯನ್ನ ದಾಟುತ್ತೆ ಅಂತ ಹೇಳಿದ್ದಾರೆ ಇವರು. ಆಡಳಿತಾರೂಢ ಆಪ್ಗೆ 10ರಿಂದ 19 ಸ್ಥಾನ, ಹಾಗೆ ಕಾಂಗ್ರೆಸ್ 0 ಸುತ್ತುತ್ತೆ ಅಂತ ಈ ಸರ್ವೆ ಹೇಳಿದೆ. ಈ ರೀತಿ 16 ಏಜೆನ್ಸಿಗಳ ಸರ್ವೆ ಬಂದಿದೆ. ಬಹುತೇಕ ಎಲ್ಲರಲ್ಲೂ ಕೂಡ ಬಿಜೆಪಿಗೆ ದೊಡ್ಡ ಬಹುಮತ ಅಥವಾ ಸರಳ ಬಹುಮತ 38, 40, 42 ಈ ತರ ಹೇಳ್ತಿದ್ದಾರೆ. ಓನ್ಲಿ ಒಂದು ಸರ್ವೆ ಮೈಂಡ್ ಬ್ರಿಕ್ ಅನ್ನುವಂಥ ಒಂದು ಸಂಸ್ಥೆ ಮಾತ್ರ ಇದುವರೆಗೂ ಕೂಡ ನಾವು ಫುಲ್ ನ್ಯೂಸ್ ಮಾಡೋ ತನಕ ಆ ಒಂದು ಸಂಸ್ಥೆ ಮಾತ್ರ ಆಮ್ ಆದ್ಮಿ ಪಾರ್ಟಿಗೇನೆ ಬಹುಮತ ಕೊಟ್ಟಿದೆ. ಆದ್ರೆ ಇಂಟ್ರೆಸ್ಟಿಂಗ್ ಅಂದ್ರೆ ಕಾಂಗ್ರೆಸ್ಗೆ ಯಾರೂ ಕೂಡ 3ಕ್ಕಿಂತ ಹೆಚ್ಚು ಸೀಟು ಕೊಟ್ಟಿಲ್ಲ 70 ವಿಧಾನಸಭಾ ಕ್ಷೇತ್ರಗಳಿರೋ ದಿಲ್ಲಿಯಲ್ಲಿ. 0ನೇ ಜಾಸ್ತಿ, 0ಯಿಂದ 1, 000 ಜಾಸ್ತಿ, ಆಮೇಲೆ 0ಯಿಂದ 1, 0ಯಿಂದ 2 ಆ ರೀತಿ ಕೊಟ್ಟಿದ್ದಾರೆ. ಒಂದು ಏಜೆನ್ಸಿ ಮಾತ್ರ 0ಯಿಂದ 3 ಅಂತ ಕೊಟ್ಟಿದೆ. ದಿಲ್ಲಿಯಲ್ಲಿ ಶೀಲಾ ದೀಕ್ಷಿತ್ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ದಶಕಗಳ ಕಾಲ ರೂಲ್ ಮಾಡಿತ್ತು. ಆದರೆ ಈಗ ಕಳೆದ 2 ಚುನಾವಣೆಯಲ್ಲೂ ಕಾಂಗ್ರೆಸ್ 0 ಇತ್ತು. ಲಾಸ್ಟ್ 2 ಎಲೆಕ್ಷನ್ ಕಾಂಗ್ರೆಸ್ 0 ಇತ್ತು. ಆಮ್ ಆದ್ಮಿ ಪಾರ್ಟಿ 60ಕ್ಕೂ ಅಧಿಕ, ಒಂದ್ಸಲ 67, ಇನ್ನೊಂದ್ಸಲ 62, ಪ್ರತಿಪಕ್ಷಕ್ಕೆ 3 ಮತ್ತೊಂದು ಸೀಟ್ ಸಿಗೋ ರೀತಿ ಮಾಡಿತ್ತು. ಈ 3rd ಎಲೆಕ್ಷನ್ನಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಮತ್ತು ಬಿಜೆಪಿಯ ಸ್ಥಾನಗಳಲ್ಲಿ ಪಲ್ಲಟ ಆಗೋ ಸಾಧ್ಯತೆಯನ್ನು ಎಲ್ಲರೂ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಉಲ್ಟಾಪಲ್ಟಾ ಆಗುತ್ತೆ, ಬಿಜೆಪಿನೇ ಬಹುಮತಕ್ಕೆ ಬರುತ್ತೆ. ಒಂದು ಸರ್ವೆ ಮಾತ್ರ ಆಪ್ ಬಹುಮತಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಕೆಲವರು 50-50 ಹತ್ರ ಹೇಳ್ತಿದ್ದಾರೆ. ಆದರೆ ಎಲ್ಲರೂ ಹೋಲ್ಸೇಲ್ ಆಗಿ ಈ ಸಲ ಕೂಡ ಕಾಂಗ್ರೆಸ್ಗೆ 0ಯಿಂದ 1, 0ಯಿಂದ 2, 0ಯಿಂದ 3 ಅಂತ ಹೇಳ್ತಾ ಇದ್ದಾರೆ ದಿಲ್ಲಿಯಲ್ಲಿ. ಹಾಗೇನಾದರೂ ಆದರೆ 0 ಏನಾದರೂ ಬಂದುಬಿಟ್ರೆ ಕಾಂಗ್ರೆಸ್ ಬಹುಶಃ ಒಂದು ವಿಶ್ವ ದಾಖಲೆ ಮಾಡಿಬಿಡುತ್ತೆ. ನಿರಂತರ 3 ಎಲೆಕ್ಷನ್ಗಳಲ್ಲಿ 5 ವರ್ಷ ಗ್ಯಾಪ್ನಲ್ಲಿ ಬರೋ 3 ಎಲೆಕ್ಷನ್ನಲ್ಲಿ ಕಂಟಿನ್ಯೂಸ್ಲಿ 0 ಸುತ್ತಿದ ಸಾಧನೆಯನ್ನು ಕಾಂಗ್ರೆಸ್ ಮಾಡ್ದಂಗಾಗತ್ತೆ. ಈಗ ಒಂದು ವೇಳೆ 0ನೇ ಬಂತು ಅಂತ ಹೇಳಿದ್ದಾರೆ. ಯುಪಿಯ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಕುಂಭಮೇಳದಲ್ಲಿ PM ನರೇಂದ್ರ ಮೋದಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಗಂಗಾ ಪೂಜೆ ಮಾಡಿ ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಹಿಡಿದು ಜಪ ಮಾಡಿದ್ದಾರೆ. ಕುಂಭಮೇಳಕ್ಕೆ ಭಾರೀ ಪ್ರಮಾಣದಲ್ಲಿ ಭಕ್ತರು ಆಗಮಿಸ್ತಾ ಇದ್ದು, ಹೀಗಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರದು ಅಂತ PM ಮೋದಿಗೆ ತ್ರಿವೇಣಿ ಸಂಗಮಕ್ಕೆ ಹೋಗೋಕೆ ಬೇರೆ ಕಡೆನೇ ವ್ಯವಸ್ಥೆ ಮಾಡಿಕೊಡ್ಲಾಗಿತ್ತು, ಜಾಗ ಮಾಡಿಕೊಡ್ಲಾಗಿತ್ತು. PMಗೆ UP CM ಯೋಗಿ ಆದಿತ್ಯನಾಥ್ ಸಾಥ್ ಕೊಟ್ಟರು. ಇಬ್ರು ಬೋಟ್ ರೈಡ್ ಕೂಡ ಮಾಡಿದ್ರು. ಇವತ್ತಿನ ಕುಂಭಮೇಳದಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಕೂಡ ತಮ್ಮ ಕುಟುಂಬದವರೊಂದಿಗೆ ಪವಿತ್ರ ಸ್ನಾನ ಮಾಡಿದ್ದಾರೆ.
ಇನ್ನೊಂದು ಕಡೆ ಫೆಬ್ರವರಿ 12ರಿಂದ 14ನೇ ತಾರೀಕಿನವರೆಗೆ ಟ್ರಂಪ್ ಜೊತೆ ಮಾತುಕತೆ ನಡೆಸೋಕೆ ಪಿಎಂ ನರೇಂದ್ರ ಮೋದಿ ಅಮೆರಿಕಗೆ ಹೋಗ್ತಾರೆ. ಈ ವೇಳೆ ಮೋದಿ ಅವರನ್ನ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಭೇಟಿಯಾಗಿ ಟೆಸ್ಲಾ ಕಂಪನಿಗೆ ಭಾರತದಲ್ಲಿ ಅವಕಾಶ ಕಲ್ಪಿಸೋ ಕುರಿತು ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಹಾಕುಂಭಮೇಳಕ್ಕೆ ಹೋಗ್ತಿರೋ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿ, ಕಾಂಗ್ರೆಸ್ನವರು ನಮಗೆ ಹೇಳ್ತಾ ಇದ್ರು ಗಂಗೆಲೆ ಮಿಂದ ತಕ್ಷಣ ನಿಮ್ ಪಾಪ ಪರಿಹಾರ ಆಗಲ್ಲ ಅಂತ, ಈಗ ಡಿಕೆಶಿ ಹೋಗಿದಾರಲ್ಲ ಅವರ ಪಾಪಗಳೆಲ್ಲ ಕಳೆದು ಹೋಗುತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಈ ಹೇಳಿಕೆಗೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಕುಂಭಮೇಳಕ್ಕೆ ಹೋಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ, ನನ್ನ ವೈಯಕ್ತಿಕ ನಂಬಿಕೆ, ಭಕ್ತಿ ಬಗ್ಗೆ ಮಾತನಾಡುವ ನೈತಿಕತೆ ಯಾರಿಗೂ ಇಲ್ಲ ಅಂತ ಗರಂ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಬಹುಶಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಸೇರಿಸ್ಬಿಟ್ಟು ಬೈದಿದ್ದಾರೇನೋ ಗೊತ್ತಿಲ್ಲ. ಇತ್ತ ರಾಜ್ಯದಲ್ಲೂ ಕೂಡ ಕುಂಭಮೇಳ ನಡೆಯುತ್ತೆ. ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಫೆಬ್ರವರಿ 10ರಿಂದ 3 ದಿನಗಳ ಕಾಲ ಕುಂಭಮೇಳ ನಡೆಯುತ್ತೆ. ಇದಕ್ಕಾಗಿ ಸರ್ಕಾರ 6 ಕೋಟಿ ರೂಪಾಯಿ ರಿಲೀಸ್ ಮಾಡಿದೆ ಅಂತ ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿಯನ್ನು ಕೊಟ್ಟರು. ಅಲ್ಲದೆ ಕುಂಭಮೇಳಕ್ಕೆ ಬೇಕಾದ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಿದೆ ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಬೆಹಬಾಗ್ ಗ್ರಾಮದಲ್ಲಿ ಇತ್ತೀಚೆಗೆ ಉಗ್ರರು ನಿವೃತ್ತ ಯೋಧ ಮಂಜೂರ್ ಅಹಮದ್ ವಾಘೆ ಅವರ ಮನೆ ಮೇಲೆ ದಾಳಿ ಮಾಡಿದ್ರು. ಈ ಘಟನೆ ಜಮ್ಮು ಕಾಶ್ಮೀರದಾದ್ಯಂತ ಕೋಲಾಹಲಕ್ಕೆ ಕಾರಣ ಆಗಿದೆ. ಈ ಸಂಬಂಧ ಜಮ್ಮು ಕಾಶ್ಮೀರ ಪೊಲೀಸರು ಕಾಶ್ಮೀರದಾದ್ಯಂತ ಕನಿಷ್ಠ 500ಕ್ಕೂ ಅಧಿಕ ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಹೆಚ್ಚಿನವರು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನೆಲೆಸಿರೋ ಉಗ್ರರ ಸಂಬಂಧಿಕರು ಅನ್ನೋ ಮಾಹಿತಿ ಸಿಕ್ಕಿದೆ. ಇಂತಹ ದಾಳಿಗಳನ್ನ ಸಹಿಸೋದಿಲ್ಲ ಅನ್ನೋ ಮೆಸೇಜ್ನ ಗಡಿ ಆಚೆಯಿಂದ ಆಪರೇಟ್ ಮಾಡೋ ಉಗ್ರರಿಗೂ ಕೂಡ ಕೊಡಬೇಕಾಗಿದೆ. ಯಾರನ್ನೂ ಬಿಡೋ ಮಾತಿಲ್ಲ, ಹಾಗಾಗಿ ಈ ಕ್ರಮ ತಗೊಂಡಿದ್ದೀವಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಅಂದಹಾಗೆ ಇತ್ತೀಚೆಗೆ ನಡೆದ ದಾಳಿಯಲ್ಲಿ ನಿವೃತ್ತ ಸೈನಿಕರು ಹುತಾತ್ಮರಾದರೆ ಅವರ ಪತ್ನಿ ಮತ್ತು ಮಗಳು ತೀವ್ರವಾಗಿ ಗಾಯಗೊಂಡಿದ್ರು. ಇದನ್ನ ಲಷ್ಕರ್ ಉಗ್ರರು ಮಾಡಿದ್ದಾರೆ ಅಂತ ಕಾಶ್ಮೀರ ಪೊಲೀಸರು ಹೇಳಿದ್ರು. ಇನ್ನೊಂದು ಕಡೆ ಈ ಘಟನೆ ಬಳಿಕ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಜಮ್ಮು ಕಾಶ್ಮೀರದ ಭದ್ರತಾ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ದಾರೆ. ಮತ್ತೊಂದು ಕಡೆ ಭಾರತ ಬಾಂಗ್ಲಾ ಗಡಿಯಲ್ಲಿ ಅಕ್ರಮ ವಲಸಿಗರು ಮತ್ತು ನಶಾ ಸಾಮಗ್ರಿ ಸಾಗಾಟಗಾರರ ಕಾಟ ಜೋರಾಗ್ತಿದೆ. ಈಗ ಪಶ್ಚಿಮ ಬಂಗಾಳದ ದಕ್ಷಿಣ ದಿನಾಜ್ಪುರ್ ಜಿಲ್ಲೆಯಲ್ಲಿ ಅಕ್ರಮವಾಗಿ ಗಡಿ ಪ್ರವೇಶಕ್ಕೆ ಮುಂದಾದ ವಲಸಿಗರು ಮತ್ತು ಭಾರತೀಯ ಸೈನಿಕರ ನಡುವೆ ಸಂಘರ್ಷ ಉಂಟಾಗಿದೆ. ಈ ವೇಳೆ ಅಕ್ರಮ ಬಾಂಗ್ಲಾ ವಲಸಿಗರು ಸೈನಿಕರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಆತ್ಮರಕ್ಷಣೆಗಾಗಿ ಸೈನಿಕರು ಗುಂಡು ಹಾರಿಸಿದ್ದಾರೆ. ಘಟನೆಯಲ್ಲಿ ಒಬ್ಬ ಅಕ್ರಮ ವಲಸಿಗ ಮತ್ತೊಬ್ಬ ಸೈನಿಕರಿಗೆ ಗಂಭೀರ ಗಾಯ ಆಗಿದೆ. ಕೆಲ ವಲಸಿಗರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ವಲಸಿಗರ ಬಳಿ ಇದ್ದ ಮಾರಕಾಸ್ತ್ರಗಳನ್ನು ಬಿಎಸ್ಎಫ್ ವಶಪಡಿಸಿಕೊಂಡಿದೆ. ಇನ್ನೊಂದು ಕಡೆ ಅಕ್ರಮವಾಗಿ ಭಾರತದ ಗಡಿ ದಾಟಿ ಬಾಂಗ್ಲಾಗೆ ಹೋಗಿ ಅಲ್ಲಿಂದ ವಾಪಸ್ ಬರ್ತಾ ಇದ್ದ ವ್ಯಕ್ತಿ ಮೇಲೆ ಬಿಎಸ್ಎಫ್ನವರು ಗುಂಡು ಹಾರಿಸಿದ್ದಾರೆ. ಈ ವ್ಯಕ್ತಿಯನ್ನ ಅಖ್ತರ್ ಜಮಲ್ ರೋನಿ ಅಂತ ಗುರುತಿಸಲಾಗಿದೆ. ಈತ ಬಾಂಗ್ಲಾದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಹೋಗಿದ್ದ ಅಂತ ಗೊತ್ತಾಗಿದೆ. ಈ ವ್ಯಕ್ತಿ ಜೊತೆ ಮಹಿಳೆ ಕೂಡ ಒಬ್ರು ಇದ್ರು. ಇವರು ನೋಡಿದ ಭದ್ರತಾ ಪಡೆ ವಾರ್ನಿಂಗ್ ಕೊಟ್ಟರೂ ಕೂಡ ಕೇಳಲಿಲ್ಲ, ಹೀಗಾಗಿ ಗುಂಡು ಹಾರಿಸಲಾಗಿದೆ. ಇದರಿಂದ ಇವರಿಗೆ ಗಾಯಗಳಾಗಿದೆ. ಆದರೆ ಜೊತೆಗಿದ್ದ ಮಹಿಳೆ ಓಡಿ ಹೋಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಗಾಯಾಳು ವ್ಯಕ್ತಿಯನ್ನ ಬಿಎಸ್ಎಫ್ ಸೈನಿಕರು ಅಗರ್ತಲಾದ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅಂದಹಾಗೆ ಇವರಿಬ್ಬರು ಪಶ್ಚಿಮ ಬಂಗಾಳದ ಪೊಟಿಯಾ ಗ್ರಾಮದವರು ಅಂತ ಬಿಎಸ್ಎಫ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದ ಸರ್ಕಾರಿ ಕಚೇರಿ ಕಾರ್ಯಕ್ರಮಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪ್ಲಾಸ್ಟಿಕ್ ಬದಲು ಪರಿಸರ ಸ್ನೇಹಿಯಾದ ಬೇರೆ ಏನನ್ನಾದರೂ ಬಳಸಿ ಅಂತ ಸರ್ಕಾರ ಸೂಚನೆ ಕೊಟ್ಟಿದೆ. ಅಲ್ಲದೆ ಸರ್ಕಾರಿ ಕಚೇರಿ ಕಾರ್ಯಕ್ರಮಗಳಲ್ಲಿ ಕ್ಲೀನ್ ಆಗಿರೋ ಗ್ಲಾಸ್, ಪ್ಲಾಸ್ಟಿಕ್ನಿಂದ ಮಾಡಿರದ ಗ್ಲಾಸ್ಗಳಲ್ಲಿ ನೀರು ಕೊಡಿ ಅಂತ ರಾಜ್ಯ ಸರ್ಕಾರಿ ಕಚೇರಿಗಳಲ್ಲಿ ಸುತ್ತೋಲೆ ಹೊರಡಿಸಲಾಗಿದೆ. ಕಾವೇರಿ ನದಿಗೆ ಹೊಸ ಅಣೆಕಟ್ಟನ್ನು ತಮಿಳುನಾಡು ಮಾಡಕ್ಕೆ ಹೊರಟಿತ್ತಲ್ಲ, ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಕೇಂದ್ರ ಜಲಶಕ್ತಿ ಸಚಿವಾಲಯ ಸ್ಪಷ್ಟಪಡಿಸಿದೆ. ರಾಜ್ಯಸಭೆಯಲ್ಲಿ ಎಸ್ ಕಲ್ಯಾಣ್ ಸುಂದರಂ ಕೇಳಿದ ಪ್ರಶ್ನೆಗೆ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜ್ ಭೂಷಣ್ ಈ ಉತ್ತರವನ್ನು ಕೊಟ್ಟರು. ಕಾವೇರಿಯ ಹೆಚ್ಚುವರಿ ನೀರನ್ನು ಬಳಸಿಕೊಳ್ಳೋಕೆ ತಮಿಳುನಾಡು ಸರ್ಕಾರ ಕಾವೇರಿ ವೆಲ್ಲಾರ್ ಗುಂಡಾರ್ ನದಿ ಜೋಡಣೆ ಯೋಜನೆಯನ್ನು ಕೈಗೆತ್ತಿಕೊಳ್ಳೋಕೆ ಮುಂದಾಗಿತ್ತು. ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಇನ್ನು ಇದೇ ಕಾವೇರಿ ನದಿ ಮೇಲೆ ಮೇಕೆದಾಟು ಅಣೆಕಟ್ಟು ನಿರ್ಮಿಸುವ ಯೋಜನೆಗೆ ಕರ್ನಾಟಕ 5 ವರ್ಷದ ಹಿಂದೆ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು. ಅದಕ್ಕೂ ಕೂಡ ಕೇಂದ್ರ ಇದುವರೆಗೂ ಅನುಮತಿಯನ್ನ ಕೊಟ್ಟಿಲ್ಲ. ತಮಿಳುನಾಡಕ್ಕೂ ಕೊಟ್ಟಿಲ್ಲ, ಕರ್ನಾಟಕದಕ್ಕೂ ಕೊಟ್ಟಿಲ್ಲ. ಏನೋ ಬಿಟ್ಕಾಯಿನ್ ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಮಹಮ್ಮದ್ ನಲಪಾಡ್ರಿಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಜಾರಿ ಮಾಡಿದೆ. ಅಂದಹಾಗೆ ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿ ಶ್ರೀಕೃಷ್ಣ ಅಲಿಯಾ ಶ್ರೀಕಿ ಜೊತೆ ಸೇರಿ ಕೋಟ್ಯಂತರ ರೂಪಾಯಿ ಅವ್ಯವಹಾರ ನಡೆಸಿದ್ದಾರೆ ಅನ್ನೋ ಆರೋಪದ ಮೇಲೆ ಎಸ್ಐಟಿ ಮಹಮ್ಮದ್ ನಲಪಾಡ್ರನ್ನ ವಿಚಾರಣೆಗೆ ಒಳಪಡಿಸಿತ್ತು. ಆ ವಿಚಾರಣೆಯಲ್ಲಿ ಹೇಳಿಕೆ ಬಳಿಕ ಮಹಮ್ಮದ್ ನಲ್ಪಾಡ್ರನ್ನ ಎಸ್ಐಟಿ ಆರೋಪಿ ಅಂತ ಪರಿಗಣಿಸಿತ್ತು. ಇದೀಗ ಮತ್ತೆ ಫೆಬ್ರವರಿ 7ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ.
ತಿರುಪತಿ ತಿರುಮಲ ದೇವಸ್ಥಾನಂ ಆಡಳಿತ ಮಂಡಳಿಯವರು ಮೊದಲೇ ಹೇಳಿದ್ದ ಹಾಗೆ ಸೂಚನೆ ಕೊಟ್ಟಿದ್ದ ಹಾಗೆ ಈಗ ತಿರುಪತಿ ದೇವಸ್ಥಾನ ಮತ್ತು ಅದರ ಅಂಗಸಂಸ್ಥೆಗಳಲ್ಲಿನ 18 ಹಿಂದೂಯೇತರ ನೌಕರರನ್ನ ತೆಗೆದುಹಾಕಿದ್ದಾರೆ. ಇದು ಧಾರ್ಮಿಕ ಸ್ಥಳ, ಧಾರ್ಮಿಕ ನಂಬಿಕೆ ಇಲ್ಲದವರು, ಬೇರೆ ನಂಬಿಕೆಗಳನ್ನ ಫಾಲೋ ಮಾಡೋರು ಇಲ್ಲಿ ಕೆಲಸ ಮಾಡೋದು ಸೂಕ್ತ ಅಲ್ಲ ಅಂತ ಹೇಳಿದ್ದಾರೆ. ಚಾಟ್ ಜಿಪಿಟಿಯ ನಿರ್ಮಾತೃ ಓಪನ್ ಎ ಇದೆಯಲ್ಲ, ಇದರ ಸಿಇಒ ಸ್ಯಾಮ್ ಆಲ್ಟ್ಮನ್ ಹಾಗೂ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮೀಟ್ ಆಗಿದ್ದಾರೆ. ಈ ಭೇಟಿಯಲ್ಲಿ ಭಾರತದ ಎಐ ಡೆವಲಪ್ಮೆಂಟ್ ಪ್ಲಾನ್ ಕುರಿತು ಚರ್ಚೆ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸಚಿವರು ಸಂಪೂರ್ಣ ಎಐ ಸ್ಟ್ಯಾಕ್, ಜಿಪಿಯುಗಳು, ಮಾಡೆಲ್ ಹಾಗೂ ಆ್ಯಪ್ಗಳ ತಯಾರಿಕೆ ಕುರಿತು ಸ್ಯಾಮ್ ಆಲ್ಟ್ಮನ್ ಜೊತೆ ಚರ್ಚೆ ಮಾಡಿದ್ದಾರೆ. ಅಲ್ಲದೆ ಭಾರತ ಇನ್ನು 3 ರಿಂದ 5 ವರ್ಷಗಳಲ್ಲಿ ತನ್ನ ಸ್ವಂತ ಕಂಪ್ಯೂಟಿಂಗ್ ಚಿಪ್ಸೆಟ್ಸ್ ಅನ್ನು ತಯಾರಿಸುತ್ತೆ. ಮುಂದಿನ 10 ತಿಂಗಳಲ್ಲಿ ಭಾರತ ಎಐ ಪ್ಲಾಟ್ಫಾರ್ಮ್ ಅನ್ನ ಸ್ಥಾಪನೆ ಮಾಡುತ್ತೆ ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಈ ಭೇಟಿ ವೇಳೆ ಮಾತನಾಡಿದ ಸ್ಯಾಮ್ ಆಲ್ಟ್ಮನ್, ಭಾರತ ಎಐ ಮಾರ್ಕೆಟ್ಗೆ ಇಂಪಾರ್ಟೆಂಟ್ ಕಂಟ್ರಿ. ಭಾರತ ಜಾಗತಿಕವಾಗಿ ಎಐ ಮಾರ್ಕೆಟ್ನ 2ನೇ ಅತಿ ದೊಡ್ಡ ರಾಷ್ಟ್ರ ಕೂಡ ಹೌದು. ಭಾರತದಲ್ಲಿ ಕಳೆದ ವರ್ಷದಲ್ಲಿ ಓಪನ್ ಎಐ ಬಳಕೆದಾರರು 3 ಪಟ್ಟು ಜಾಸ್ತಿ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸ್ಯಾಮ್ ಆಲ್ಟ್ಮನ್ ಇವರು ಲಾಸ್ಟ್ ಇಯರ್ ಕೂಡ ಬಂದಿದ್ರು, ಈ ವರ್ಷ ಮತ್ತೆ ಬಂದಿದ್ದಾರೆ. ಸೊ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಭಾರತ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ, ಇಂಪಾರ್ಟೆಂಟ್ ಮಾರ್ಕೆಟ್ ಅನ್ನೋದು. ಇನ್ನೊಂದು ಕಡೆ ಕೇಂದ್ರ ಹಣಕಾಸು ಇಲಾಖೆ ತನ್ನ ಉದ್ಯೋಗಿಗಳಿಗೆ ಓಪನ್ ಎಐನ ಚಾಟ್ ಜಿಪಿಟಿ, ಚೈನಾದ ಡೀಪ್ ಸೀಕ್ ಸೇರಿದಂತೆ ಯಾವುದೇ ಎಐ ಟೂಲ್ಸ್ ಅನ್ನ ಬಳಸಬೇಡಿ ಅಂತ ಸೂಚನೆ ಕೊಟ್ಟಿದೆ ಅಂತ ವರದಿಯಾಗಿದೆ. ಅಂದ್ರೆ ಹಣಕಾಸು ಇಲಾಖೆ ಎಂಪ್ಲಾಯೀಸ್ಗೆ ಆಫೀಸ್ನ ಕಂಪ್ಯೂಟರ್ ಮತ್ತು ಡಿವೈಸ್ಗಳಲ್ಲಿ ಬಳಸಬೇಡಿ, ಸರ್ಕಾರದ ಡೇಟಾ ಮತ್ತು ಡಾಕ್ಯುಮೆಂಟ್ಸ್ ಅದರ ಗೌಪ್ಯತೆಗೆ ಅಪಾಯ ಉಂಟಾಗುತ್ತೆ ಅಂತ ಇಲಾಖೆ ಈ ರೀತಿ ಅಡ್ವೈಸರಿ ಜಾರಿ ಮಾಡಿದೆ. ಕೋಲ್ಕತ್ತಾದಲ್ಲಿರೋ ಇಂಡಿಯನ್ ಆರ್ಮಿಯ ಈಸ್ಟರ್ನ್ ಕಮಾಂಡ್ನ ಮುಖ್ಯ ಕಚೇರಿ ಫೋರ್ಟ್ ವಿಲಿಯಂ ಹೆಸರನ್ನ ವಿಜಯ್ ದುರ್ಗ್ ಅಂತ ಮರುನಾಮಕರಣ ಮಾಡಿದೆ ಭಾರತೀಯ ಸೇನೆ. ವಸಾಹತುಶಾಹಿ ಗುರುತುಗಳನ್ನು ಅಳಿಸಿ ಹಾಕೋದ್ರ ಹೆಜ್ಜೆಗಳನ್ನು ಇಡಲಾಗ್ತಿದೆ. ಅದರ ಭಾಗವಾಗಿ ಮುಂದುವರಿದ ಭಾಗವಾಗಿ ಈ ಕ್ರಮ ಕಳೆದ ವರ್ಷ ಡಿಸೆಂಬರ್ 2ನೇ ವಾರದಲ್ಲಿ ನಿರ್ಧಾರ ಮಾಡಲಾಗಿತ್ತು, ಈಗ ಮಾಡಲಾಗಿದೆ. ಅಂದಹಾಗೆ 1781ರಲ್ಲಿ ಬ್ರಿಟಿಷರು ಕಟ್ಟಿದ ಈ ಕೋಟೆಗೆ ಕಿಂಗ್ ವಿಲಿಯಂ III ಹೆಸರನ್ನ ಇಡಲಾಗಿತ್ತು. ಈಗ ಇದಕ್ಕೆ ವಿಜಯ ದುರ್ಗ ಅಂತ ಮರುನಾಮಕರಣ ಮಾಡಲಾಗಿದೆ. 2024ರಲ್ಲಿ ಭಾರತ ಚೀನಾವನ್ನ ಹಿಂದಿಕ್ಕಿ ವಿಶ್ವದ ಅತಿದೊಡ್ಡ ಚಿನ್ನದ ಗ್ರಾಹಕನಾಗಿ ಚಿನ್ನದ ಆಭರಣಗಳ ಗ್ರಾಹಕನಾಗಿ ಹೊರಹೊಮ್ಮಿದೆ. ಚೀನಾದಲ್ಲಿ 511.4 ಟನ್ ಚಿನ್ನಾಭರಣ ಇದ್ರೆ ಭಾರತದಲ್ಲಿ ಇದರ ಪ್ರಮಾಣ 563.4 ಟನ್ಗಳಿಗೆ ಏರಿಕೆಯಾಗಿದೆ. ಅಮೆರಿಕದ ಯುಎಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ USAID ಇಂಡೈರೆಕ್ಟ್ ಆಗಿ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಎಸಗೋ ಭಯೋತ್ಪಾದಕ ಸಂಘಟನೆಗಳಿಗೆ ಫಂಡಿಂಗ್ ಮಾಡುತ್ತಿತ್ತು ಅನ್ನೋದು ಬೆಳಕಿಗೆ ಬಂದಿದೆ. ಈ USAID ವಿಶ್ವಾದ್ಯಂತ ಹಲವು NGOಗಳಿಗೆ ಫಂಡಿಂಗ್ ಮಾಡುತ್ತೆ. ಅಲ್ಲದೆ ಉಗ್ರ ಸಂಘಟನೆಗೆ ಲಿಂಕ್ ಹೊಂದಿರೋ ಕೆಲ NGOಗಳಿಗೂ ಈ ದುಡ್ಡು ಹೋಗ್ತಾ ಇತ್ತು ಅನ್ನೋದು ರಿವೀಲ್ ಆಗಿದೆ. ಇದರಲ್ಲಿ ಮುಂಬೈ ದಾಳಿ ನಡೆಸಿದ ಲಷ್ಕರ್ ಸಂಘಟನೆ ಸೇರಿ ಹಲವು ಉಗ್ರ ಸಂಘಟನೆಗಳು ಇವೆ ಅಂತ ವರದಿಯಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿದೇಶಗಳಿಗೆ ಕೊಡ್ತಿದ್ದ ದುಡ್ಡು ಸುಮ್ಮನೆ ವೇಸ್ಟ್ ಆಗ್ತಿದೆ, ನಮ್ಮ ದುಡ್ಡು ಫಾರಿನಿಗೆ ಯಾಕೆ ಕೊಡಬೇಕು, USAID ಕೂಡ ಬಂದ್ ಮಾಡೋದ್ರ ಬಗ್ಗೆ ಅವರು ನಿರ್ಧಾರ ಮಾಡ್ತಿದ್ದಾರೆ. ಇದರ ನಡುವೆ ಈ ಮಾಹಿತಿ ಬರ್ತಾ ಇದೆ. ರಾಹುಲ್ ದ್ರಾವಿಡ್ ಅವ್ರದ್ದು ಒಂದು ಕ್ರೆಡಿಟ್ ಕಾರ್ಡ್ ರಿಲೇಟೆಡ್ ಆಡ್ ಬಂದಿತ್ತು. ಅದರಲ್ಲಿ ಅವರು ಇಂದ್ರನಗರದ ಗುಂಡ ನಾನು ಹೇ ಅಂತ ಹೇಳಿ ಒಂಥರ ಆಕ್ಟಿಂಗ್ ಮಾಡೋದೆಲ್ಲ ಬಂದಿತ್ತು. ರಾಹುಲ್ ದ್ರಾವಿಡ್ ಅವರ ಸ್ವಭಾವನೇ ಅದಲ್ಲ, ಹಿಂಗೆ ಆಕ್ಟಿಂಗ್ ಮಾಡಿದಾರಲ್ಲ ಅಂತ ವೈರಲ್ ಆಗಿತ್ತು. ಆ ಸೀನ್ ರಿಯಲ್ ಲೈಫಲ್ಲೂ ಆಗ್ಬಿಡ್ಬೇಕಾ? ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಟೀಮ್ ಇಂಡಿಯಾ ಮಾಜಿ ಕೋಚ್ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರ ಕಾರಿಗೆ ಗೂಡ್ಸ್ ಆಟೋ ಗುದ್ದಿರೋ ಘಟನೆಯಾಗಿದೆ. ಈ ವೇಳೆ ಕಾರ್ನಿಂದ ಕೆಳಗಿಳಿದ ದ್ರಾವಿಡ್ ಮತ್ತು ಆಟೋ ಚಾಲಕ ನಡುವೆ ವಾಗ್ವಾದ ಆಗಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಬೆಂಗಳೂರಿನ ವ್ಯಕ್ತಿಯೊಬ್ಬರು ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ್ದಕ್ಕೆ ಬರೋಬ್ಬರಿ 1.61 ಲಕ್ಷ ರೂಪಾಯಿ ದಂಡ ಕಟ್ಟಿದ್ದಾರೆ. ಈ ವ್ಯಕ್ತಿ ಹೆಲ್ಮೆಟ್ ಇಲ್ಲದೆ ಪ್ರಯಾಣ, ಸಿಗ್ನಲ್ ಜಂಪ್ ಸೇರಿ 311 ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಪ್ರಕರಣಗಳನ್ನು ಹೊಂದಿದ್ರು. ಈಗ ದಂಡ ಕಟ್ಟಿದ ಮೇಲೆ ಪೊಲೀಸರು ಆ ವ್ಯಕ್ತಿಗೆ ತಲೆ ಮೇಲೆ ಹೆಲ್ಮೆಟ್ ಹಾಕಿಸಿ ಕಳಿಸಿದ್ದಾರೆ. ಕಳೆದ ಸೆಷನ್ ನಲ್ಲಿ ಬುಲ್ಲಿಶ್ ಆಗಿದ್ದ ಭಾರತದ ಷೇರುಪೇಟೆ ಫ್ಲಾಟ್ ಆಗಿದೆ. ಇವತ್ತು ದಿನದ ವಹಿವಾಟಿನ ಅಂತ್ಯಕ್ಕೆ ಬಿದ್ದೇ ಇತ್ತು. 312 ಪಾಯಿಂಟ್ ಬಿದ್ದು 78,271ಕ್ಕೆ ತಲುಪಿದೆ. ನಿಫ್ಟಿ 42 ಪಾಯಿಂಟ್ ಇಳಿಕೆಯಾಗಿ 23,696ಕ್ಕೆ ರೀಚ್ ಆಗಿದೆ. ಚೀನಾ ಅಮೆರಿಕ ಟ್ರೇಡ್ ವಾರ್, ಹೂಡಿಕೆದಾರರು ರಿಸರ್ವ್ ಬ್ಯಾಂಕ್ ಮಾನಿಟರಿ ಪಾಲಿಸಿಯ ಮೀಟಿಂಗ್ನಲ್ಲಿ ಬಡ್ಡಿದರ ಕಡಿತ ಮಾಡೋ ನಿರೀಕ್ಷೆಯಲ್ಲಿ ವೇಟ್ ಮಾಡ್ತಿರೋದು. ನಿನ್ನೆ ಸ್ವಲ್ಪ ಜಾಸ್ತಿ ಆಗಿತ್ತಲ್ಲ, ಸೊ ಇವತ್ತೊಂದು ಸ್ವಲ್ಪ ನೀರಸವಾಗಿ ಪ್ರತಿಕ್ರಿಯಿಸಿರೋದು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತ ಕಾಣ್ತಿರೋದು ಮಾರುಕಟ್ಟೆ ಮೇಲೆ ನೆಗೆಟಿವ್ ಆಗಿ ಪರಿಣಾಮ ಬೀರಿದೆ. ONGC, ಹಿಂಡಾಲ್ಕೋ, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಅಪೋಲೋ ಹಾಸ್ಪಿಟಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಏಷ್ಯನ್ ಪೇಂಟ್ಸ್, ನೆಸ್ಲೆ ಇಂಡಿಯಾ, ಹಿಂದೂಸ್ತಾನ್ ಯೂನಿಲಿವರ್, ಬ್ರಿಟಾನಿಯಾ ಇಂಡಸ್ಟ್ರಿ ಷೇರುಗಳು ಕುಸಿತ ಕಂಡಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 39 ಪೈಸೆ ಇಳಿಕೆಯಾಗಿ 87 ರೂಪಾಯಿ 46 ಪೈಸೆಯಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,647 ರೂಪಾಯಿ ಹೆಚ್ಚಾಗಿ 84,657 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,513 ರೂಪಾಯಿ ಹೆಚ್ಚಾಗಿ 77,550 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,632 ರೂಪಾಯಿ ಹೆಚ್ಚಾಗಿ 95,425 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ.
ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.